Good morning, students. In the last video, we discussed that is the preparation of alcohols from alkenes. The preparation of alcohols from alkenes, we discussed two methods. That is, number one is by acid catalyzed hydration of alkenes. By acid catalyzed hydration of alkenes. ಅರ್ಥ ಆಯ್ತಾ? ಅದರಲ್ಲಿ ನಾವು if it is a symmetrical alkene, no problem. Unsymmetrical ಆಗಿದ್ದಲ್ಲಿ it follows Markovnikov's rule. ನಾವು ಎರಡಕ್ಕೂ ಡಿಸ್ಕಸ್ ಮಾಡಿದ್ವಿ ಎಕ್ಸಾಂಪಲ್. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಥಿಯರಿ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದು CET ನೀಟ್ ಪಾಯಿಂಟ್ ಆಫ್ ಕೂಡ ಇಂಪಾರ್ಟೆಂಟ್. ದಟ್ ಈಸ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಏನು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್? When alkene, when it is reacts with the diborane B2H6 ಅಥವಾ BH3 twice ಅಂತ ಕೂಡ ಕರೀತೀವಿ. Diborane in presence of THF to give trialkyl borane. That trialkyl borane undergo oxidation in presence of hydrogen peroxide in alkali like NaOH to give an alcohol. This reaction is called as hydroboration oxidation reaction. ನೀವು ಓದಬೇಕಾದ್ರೆ ಇದು ದೊಡ್ಡದಾಗಿದೆ ಅಂತ ಏನಿಲ್ಲ, ವೆರಿ ಸಿಂಪಲ್. ನೀವು ಕ್ಯಾಶುವಲ್ ಆಗಿ ತಗೊಳ್ಳಿ. ಅರ್ಥ ಆಯ್ತಾ? ಏನಿಲ್ಲ, ಒಂದು ಆಲ್ಕೀನ್ ತಗೊಂಡು ಡೈಬೋರೇನ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ THF ರಿಯಾಕ್ಟ್ ಮಾಡಿದಾಗ ಟ್ರೈ ಆಲ್ಕೈಲ್ ಬೋರೇನ್ ಆಗುತ್ತೆ. ಆ ಟ್ರೈ ಆಲ್ಕೈಲ್ ಬೋರೇನ್ ಎತ್ಕೊಂಡೋಗಿ ಆಕ್ಸಿಡೇಷನ್ ಮಾಡಿದ್ರೆ ಹೈಡ್ರೋಜನ್ ಪರಾಕ್ಸೈಡ್ NaOH to give alcohol. This reaction is called as hydroboration oxidation reaction. ಇಲ್ಲಿ ಆಕ್ಚುಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಡೈಬೋರೇನ್ acts as electrophile. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಡೈಬೋರೇನ್ acts as electrophile. ಈ ಡೈಬೋರೇನ್ ಅಲ್ಲಿ ಬೋರೇನ್ ಆಟಮ್ ಇದೆ ನೋಡಿ. ಅರ್ಥ ಆಯ್ತಾ? ಡೈಬೋರೇನ್ ಅಲ್ಲಿ ಬೋರೇನ್ ಆಟಮ್ should be attached to the doubly bonded carbon atoms containing more number of hydrogen atoms. Come to the exam, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? The product formed is accordance with the anti-Markovnikov rule, against to the Markovnikov rule. Alcohol form ಆಗಿದ್ರೆ last product that a product formed is against to the Markovnikov rule. anti-Markovnikov rule ಮೇಲೆ ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತೆ ಯಾವುದು? ಆಲ್ಕೋಹಾಲ್. ಅರ್ಥ ಆಯ್ತಾ? ಅರ್ಥ ಆಗಿದೆ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ಬೋದು. ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಪ್ಪ ಅಂದ್ರೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ H2O2 ಹೈಡ್ರೋಜನ್ ಪರಾಕ್ಸೈಡ್. ಅರ್ಥ ಆಯ್ತಾ? ಹೈಡ್ರೋಜನ್ ಪರಾಕ್ಸೈಡ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಹೆಂಗಾದ್ರೂ ಕೇಳ್ಕೊಳ್ಳಿ. ನಾವು 1 ಮಾರ್ಕಲ್ಲಿ ಕೇಳ್ಕೊಳ್ಳಿ, 2 ಮಾರ್ಕ್ಸ್ ಅಲ್ಲಿ ಕೇಳ್ಕೊಳ್ಳಿ, ನಾವು ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ರಿಯಾಕ್ಷನ್ ಕೂಡ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ರಿಯಾಕ್ಷನ್ ಹಿಂಗೂ ತಗೋಬಹುದು, ಒಂದೇ ಇದರಲ್ಲೇ ಬರೀಬಹುದು. ಇಷ್ಟು ಬರೆದ್ರೆ ರೇಟಿಂಗ್ ಫುಲ್ ಮಾರ್ಕ್ಸ್. ಅರ್ಥ ಆಯ್ತಾ? ದಟ್ ಈಸ್ CH3 CH ಡಬಲ್ ಬಾಂಡ್ CH2 ಪ್ರೋಪೀನ್ ತಗೊಳ್ಳೋಣ, ಇಲ್ಲೇ 3 ತಗೊಂಡ್ಬಿಡಿ. ಅರ್ಥ ಆಯ್ತಾ? ಫಸ್ಟ್ ಡೈಬೋರೇನ್ ತಗೊಂಡ್ಬಿಟ್ಟಾರೆ, BH3 ಟ್ವೈಸ್ ಅಥವಾ B2H6, ನೋ ಪ್ರಾಬ್ಲಮ್, ಇನ್ ಪ್ರೆಸೆನ್ಸ್ ಆಫ್ THF ಟೆಟ್ರಾಹೈಡ್ರೋಫ್ಲೋರೈಡ್. ಅರ್ಥ ಆಯ್ತಾ? ಟು ಗಿವ್ ಟ್ರೈ ಆಲ್ಕೈಲ್ ಬೋರೇನ್ CH3 CH2 ಅರ್ಥ ಆಯ್ತಾ? ಟ್ವೈಸ್ B, ಸರ್ ಥ್ರೈಸ್ ಟ್ರೈ ಆಲ್ಕೈಲ್ ತಾನೆ, ಥ್ರೈಸ್ B. ಅರ್ಥ ಆಯ್ತಾ? ಥ್ರೈಸ್ B. ಅರ್ಥ ಆಯ್ತಾ? ಇಲ್ಲಿ ಒಂದು ಕೆಲಸ ಮಾಡಿ, 6 ತಗೊಂಡ್ಬಿಡಿ. ಅರ್ಥ ಆಯ್ತಾ? ಇಲ್ಲಿ 2 ಬರಿ, ಬ್ಯಾಲೆನ್ಸ್ ಆಗುತ್ತೆ. 2 ಬೋರಾನ್ಸು 6 ಆಲ್ಕೈಲ್ ಗ್ರೂಪ್ಸ್ ತಾನೆ, 3 2 6. ಅರ್ಥ ಆಯ್ತಾ? ಇವಾಗ ಎಷ್ಟು ಸ್ಟೆಪ್ಸ್ ಕಡಿಮೆ ಆಯ್ತು? 2 ಸ್ಟೆಪ್ಸ್ ಕಡಿಮೆ ಆಯ್ತು. ಇದು ಟ್ರೈ ಆಲ್ಕೈಲ್ ಬೋರೇನ್. ಈ ಟ್ರೈಲ್ ಆಲ್ಕೈಲ್ ಬೋರೇನ್ ಎತ್ಕೊಂಡು ಹೋಗಿ, ಅರ್ಥ ಆಯ್ತಾ, ನಾವೇನ್ ಮಾಡ್ತೀವಿ? H2O2 in presence of an alkali
ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಆಲ್ಕೋಹಾಲ್ ಸಿಗತ್ತೆ. CH3 CH2 CH2 OH ಏನದು ಪ್ರೊಪನಾಲ್. ಅರ್ಥ ಆಯ್ತಾ? ಪ್ಲಸ್ H3BO3 H3BO3. ಅರ್ಥ ಆಯ್ತಾ? ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು ತಾನೆ. ಇಲ್ಲಿ 6 ಹಾಕು, 2 ಬೋರಾನ್ ಸಿಗತ್ತಾನೆ, ಇಲ್ಲಿ 2 ಹಾಕು, ಬ್ಯಾಲೆನ್ಸ್ ಆಗ್ಬೋದು. ಅರ್ಥ ಆಯ್ತು? ಇಷ್ಟು ಬಂದು ಟಿ ಮಾರ್ಕ್ಸ್ ನೋಡಿ. An alkene reacts with diborane in presence of THF to form trialkyl borane. Trialkyl borane, which an oxidation with H2O2 hydrogen peroxide in alkali to give an alcohol. Artha aita? This is very important. This is a hydroboration oxidation reaction. Next, it is very important. Artha aita? ಅದು ಮತ್ತೆ ರಿಪೀಟ್ ಕೂಡ ಆಗುತ್ತೆ. ಮತ್ತೆ ನಿಮ್ಗೆ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ಮತ್ತೆ ರಿಪೀಟ್ ಕೂಡ ಆಗುತ್ತೆ. ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ದಟ್ ಈಸ್ ಸೆಕೆಂಡ್ ಮೆಥಡ್. ಫಸ್ಟ್ ಮೆಥಡ್ ಫ್ರಮ್ ಆಲ್ಕೀನ್ಸ್ ತಾನೆ, ಅದರಲ್ಲಿ AB ಡಿಸ್ಕಸ್ ಮಾಡಿದ್ವಿ. ಇವಾಗ ಸೆಕೆಂಡ್ ಒನ್ ಬೈ ದ ರಿಡಕ್ಷನ್ ಆಫ್ aldehydes and ketones. By the reduction of aldehydes and ketones. By the reduction of aldehydes and ketones alli, very simple. Now aldehydes reduction ಮಾಡಿದ್ರೆ, reduction, what is reduction? Addition of hydrogen or removal of oxygen is called as reduction. You actually organic chemistry alli general concept of oxidation reduction. Now inorganic chemistry ಅಥವಾ physical chemistry ಹೋದ್ರೆ ಅಲ್ಲಿ oxidation reduction ಅಂದ್ರೆ ಅಲ್ಲಿ electronic concept, ಇಲ್ಲಿ general concept. Reduction ಅಂದ್ರೆ addition of hydrogen or removal of oxygen is called as reduction. Oxidation ಅಂದ್ರೆ addition of oxygen or removal of hydrogen is called as oxidation. ಇಲ್ಲಿ ನಾವು ರಿಡಕ್ಷನ್ ಮಾಡಿದ್ರೆ, ಯಾವುದನ್ನು ಆಲ್ಡಿಹೈಡ್ಸ್ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಕೀಟೋನ್ಸ್ ರಿಡಕ್ಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ವೆರಿ ಸಿಂಪಲ್. ಅರ್ಥ ಆಯ್ತಾ? ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್ಸ್? RCHO. ವಾಟ್ ಇಸ್ ಫಂಕ್ಷನಲ್ ಗ್ರೂಪ್? CHO. ಆಲ್ಡಿಹೈಡ್ಸ್. ಅರ್ಥ ಆಯ್ತಾ? ಫಸ್ಟ್ ನಾವು ದಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾವ ಯೂಸ್ ಮಾಡೋಣ ಅಂತ. ಅರ್ಥ ಆಯ್ತಾ? ನಾವಿಲ್ಲಿ ನಿಕ್ಕಲ್ ಆರ್ ಪ್ಲಾಟಿನಮ್ ಆರ್ ಪೆಲ್ಲೋಡಿಯಂ ಆಸ್ ಕೆಟಲಿಸ್ಟ್. ಅರ್ಥ ಆಯ್ತಾ? ಇಲ್ಲ ಸ್ಟ್ರಾಂಗ್, ಇವೆಲ್ಲ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕಡಿಬಹುದು. ಅರ್ಥ ಆಯ್ತಾ? ಕೆಟಲಿಸ್ಟ್ ಅಲ್ಲ. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ or sodium borohydride and sodium borohydride, NaH, sodium borohydride, NaBH4, sodium borohydride. ಇವು ಕೂಡ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಆಕ್ಚುಲಿ. ಇವು ಅರ್ಥ ಆಯ್ತಾ? ಈ ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡ್ತೀವಿ ನಾವು ಆಲ್ಡಿಹೈಡ್ಸ್ ನ ಆಲ್ಕೋಹಾಲ್ಸ್, ಪ್ರೈಮರಿ ಆಲ್ಕೋಹಾಲ್ಸ್ ರಿಡಕ್ಷನ್ ಮಾಡಬೇಕಾದ್ರೆ, ಕೀಟೋನ್ಸ್ ನ ಸೆಕೆಂಡರಿ ಆಲ್ಕೋಹಾಲ್ಸ್ ರಿಡಕ್ಷನ್ ಮಾಡಬೇಕಾದ್ರೆ ಈ ರೆಡ್ಯೂಸಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಯಾವ ತರ ಮಾಡ್ತೀವಿ? ವೆರಿ ಸಿಂಪಲ್. ನಾವು ಜನರಲ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಆಲ್ಡಿಹೈಡ್ಸ್ ಡಿಸ್ಕಸ್ ಮಾಡೋಣ, ಕೀಟೋನ್ಸ್ ಡಿಸ್ಕಸ್. ಫಸ್ಟ್ ಆಲ್ಡಿಹೈಡ್ಸ್ ತಗೊಳ್ಳೋಣ. ಅರ್ಥ ಆಯ್ತಾ? ವಾಟ್ ಇಸ್ ಜನರಲ್ ಫಾರ್ಮ್ ಫಾರ್ ಆಲ್ಡಿಹೈಡ್ಸ್? RCHO. RCHO. Can I write like this? ಎಲ್ಲ ಒಂದೇ. ಹಿಂಗೆ ಬರೀಬೇಕು ಅಂತ ಬಿಟ್ಟು RCHO ಅಂತ ಬರೆದು. ಏನಿದು? ಆಲ್ಡಿಹೈಡ್. Undergo reduction. Reduction means addition of hydrogen. ಅರ್ಥ ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ಲೋ ಅಥವಾ ಪ್ಲಾಟಿನಮೋ ಅಥವಾ ಪೆಲ್ಲಾಡಿಯಮೋ ಯಾವುದೋ ಒಂದು ಯೂಸ್ ಮಾಡೋಣ ಟು ಗಿವ್ ಪ್ರೈಮರಿ ಆಲ್ಕೋಹಾಲ್, ದಟ್ ಈಸ್ R. ಅರ್ಥ ಆಯ್ತಾ?
that is CH2OH or CH2OH. ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದು H CH2 ಆಗುತ್ತೆ, ಇಲ್ಲೊಂದು H OH ಆಗುತ್ತೆ. That is RCH2OH. What is this? It's a primary alcohol. Primary alcohol. ಅರ್ಥ ಆಯ್ತಾ? This is the general reaction of reduction of aldehydes into primary alcohol. ಅರ್ಥ ಆಯ್ತಾ? That is, when aldehyde undergo reduction in presence of nickel or platinum or palladium to give an alcohol. That's which type of alcohol? Primary alcohol. In competitive exams ಕೊಡ್ತಾನೆ reaction ಕೊಡ್ತಾನೆ, ಅಥವಾ ನಾವು aldehydes ಎತ್ಕೊಂಡು reduction ಮಾಡಿದ್ರೆ in presence of this ಯಾವ type of alcohols? Primary alcohols, secondary alcohols, tertiary alcohols ಈ ತರ ಕೊಟ್ಟಿರ್ತಾನೆ. ಯಾವ alcohols? Primary alcohols. ಬೇಸಿಕ್ ಎಕ್ಸಾಂಪಲ್ಸ್ ಕೊಡ್ಬೋದು. ಅರ್ಥ ಆಯ್ತಾ? You take example, ಅಸ್ಟಾಲ್ಡೇಟ್ ತಗೊಳ್ಳೋಣ, CH3 C double bond OH ಅಸ್ಟಾಲ್ಡೇಟ್. ಅಥವಾ that is ಫಾರ್ಮಾಲ್ಡಿಹೈಡ್ ತಗೊಳ್ಳೋಣ. ಅರ್ಥ ಆಯ್ತಾ? ಅಸ್ಟಾಲ್ಡೇಟ್ ಅಂದ್ರೆ ಫಾರ್ಮಾಲ್ಡಿಹೈಡ್ ತಗೊಳ್ಳೋಣ. ಇವಾಗ ಅಸ್ಟಾಲ್ಡೇಟ್ ತಗೊಳ್ಳೋಣ ಒಂದು ಎಕ್ಸಾಂಪಲ್. ಏನಿದು? ಅಸಿಟಾಲ್ಡಿಹೈಡ್. Undergo reduction in presence of same nickel or platinum or palladium. ನಾವು ಒಂದು ಉಪಯೋಗಿಸಿರೋ ಪ್ರಾಬ್ಲಮ್. ಅರ್ಥ ಆಯ್ತಾ? To give ಏನು? CH3 CH2OH. What is this? Ethanol. CH3 CH2OH. That is ethanol. ಅರ್ಥ ಆಯ್ತಾ? ಇದನ್ನ what is IUPAC name? ಇದು ಎಥನಾಲ್, ಬಟ್ AL. ಅದು OL, ಇದು AL. How do you convert ethanol into ethanol ಅಂತ ಕೇಳಿದ್ರೆ ಬರೀಬೋದ? Ethanol into ethanol. Acetaldehyde into ethyl alcohol. Very simple. ನಾವು ಇಷ್ಟು ಎಕ್ಸಾಂಪಲ್ಸ್ ಬರೀಬೋದು ಬೇಕಾದ್ರೆ. ಫಾರ್ಮಾಲ್ಡಿಹೈಡ್ ತಗೊಳ್ಳೋಣ. ಏನು ಫಾರ್ಮಾಲ್ಡಿಹೈಡ್? HCHO. HCHO. ಏನಿದೆ? ಫಾರ್ಮಾಲ್ಡಿಹೈಡ್. Undergo reduction in presence of lithium or ನಿಕ್ಕಲ್ ಪ್ಲಾಟಿನಮ್ ಅರ್ಕಲ್ಲ, ಅಥವಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕೂಡ ಯೂಸ್ ಮಾಡೋದು. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಬೇಕಾಗಿಲ್ಲ, ಮೈಲ್ಡೇ ಅಂದ್ರೆ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ವೆರಿ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೋಡಿಯಂ ಬೋರೋಹೈಡ್ರೈಡ್. ಅರ್ಥ ಆಯ್ತಾ? ಅಂಡರ್ಗೋ ರಿಡಕ್ಷನ್ ಟು ಗಿವ್ ವಿಚ್ ಟೈಪ್ ಆಫ್ ಆಲ್ಕೋಹಾಲ್? ಮೆಥನಾಲ್. CH3OH. CH3 ಒಂದು H OH. CH3OH. ಮೆಥನಾಲ್ ಫಾರ್ಮ್ ಆಯ್ತಾ? ನೀವು ಬೇಸಿಕ್ ಬರೆದ ಎಕ್ಸಾಂಪಲ್ಸ್ ನಿಮ್ಗೆ NCERT 2 ಎಕ್ಸಾಮ್ಸ್ ಕೊಡಿದ್ರೆ ನೀವು ಇನ್ನೂ 2 ಎಕ್ಸಾಂಪಲ್ಸ್ ಎಕ್ಸ್ಟ್ರಾ ಬರೆದ್ರೆ ಸಾಧ್ಯ ಇಲ್ಲ ಬರೀಲಿಕ್ಕೆ. You take another example. When benzaldehyde, ಏನು ಹೇಳಿ? benzaldehyde. ಏನಿದು? benzaldehyde. ಬರೀಬೇಕು ನೀವು. When benzaldehyde undergo reduction in presence of nickel or platinum or palladium, ಅರ್ಥ ಆಯ್ತಾ? To give benzyl alcohol. ಏನು ಹೇಳಿ? benzyl alcohol. It is a primary alcohol. ಅರ್ಥ ಆಯ್ತಾ? It is a primary alcohol. CH2OH. benzyl alcohols. ಇವೆಲ್ಲ 1 ಡಿಗ್ರಿ ಆಲ್ಕೋಹಾಲ್ಸ್ ತಾನೆ? That is 1 degree alcohols. ಅರ್ಥ ಆಯ್ತಾ? ನೋಡಿ, ಜನರಲ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಬರೀಬೋದ? ನೀವು ಒಂದ್ಸಲಿ ಬರೆದ್ಬಿಡಿ, ಎಕ್ಸ್ಪ್ಲೈನ್ ಮಾಡ್ಕೊಂಡು ನೀವು ವರ್ಡಿಂಗ್ಸ್ ಅಲ್ಲಿ ಬರೆದ್ಬಿಡಿ. ಅಸ್ಟಾಲ್ಡಿಹೈಡ್ ಅಂಡರ್ಗೋ ರಿಡಕ್ಷನ್ ಇನ್ ಪ್ರೈಸ್ ಆಫ್ ನಿಕ್ಕಲ್ ಅಥವಾ ಪ್ಲಾಟಿನಮ್ ಅಥವಾ ಪಲ್ಲಾಡಿಯಂ, ಒಂದು ಬರೀ ಸರ್. ಟು ಗಿವ್ ಎಥನಾಲ್, ಈಥೈಲ್ ಆಲ್ಕೋಹಾಲ್. ಇದು AL ಇದು ಆಲ್ಡಿಹೈಡ್, ಇದು OL ಆಲ್ಕೋಹಾಲ್. ಅರ್ಥ ಆಯ್ತಾ? ಇದೇನಿದು? ಮೆಥನಾಲ್. ಮೆಥನಾಲ್ ಅಂದ್ರೆ ಏನು? AL ಮೀಥೇನ್ ಲಾಸ್ಟ್ ಈಸ್ ರಿಪ್ಲೇಸ್ ಬೈ AL. ಏನಿದೆ? ಮೆಥನಾಲ್ ಅಂದ್ರೆ ಏನು? ಫಾರ್ಮಾಲ್ಡಿಹೈಡ್.
ಏನಿದು ಮೆಥನಾಲ್ OL ನೋಡಿ ಮೆಥನಾಲ್ ಇಸ್ ಕನ್ವರ್ಟೆಡ್ ಟು ಮೆಥನಾಲ್, ಎಥನಾಲ್ ಇಸ್ ಕನ್ವರ್ಟೆಡ್ ಟು ಎಥನಾಲ್, ಆಲ್ಡಿಹೈಡ್ ಆಲ್ಕೋಹಾಲ್, ಆಲ್ಡಿಹೈಡ್ ನ ಆಲ್ಕೋಹಾಲ್ ಆಗಿ ರಿಡಕ್ಷನ್ ಮಾಡಿದ್ದೀವಿ. ಬೆನ್ಜೋಲ್ಡಿಹೈಡ್ ಇಸ್ ಅನ್ ಆಲ್ಕೋಹಾಲ್. ನೀವು ಅನ್ನ ಅಂತ ಕೇಳ್ಬೋದು. ನೇಮ್ ದ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ when benzaldehyde undergo reduction in price of nickel ಅಥವಾ platinum ಅಥವಾ palladium, benzyl alcohol. ಜನರಲ್ ಆಗಿ ಆಲ್ಡಿಹೈಡ್ಸ್ ನ ರಿಡಕ್ಷನ್ ಮಾಡಿದ್ರೆ ಏನು ಬರುತ್ತೆ? ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಅರ್ಥ ಆಯ್ತಾ? ನನಗೆ ಈ ಎಕ್ಸಾಂಪಲ್ ಸಮೇತ ಅರ್ಥ ಆಗಿದೆಯಾ? ಇದೇ ತರ ಕೀಟೋನ್ಸ್, ಏನ್ ಹೇಳಿ, ಕೀಟೋನ್ಸ್ ಅಂಡರ್ಗೋ ರಿಡಕ್ಷನ್, ಅರ್ಥ ಆಯ್ತಾ? Ketones. What is the general formula for ketones? R C double bond O R dash ಅಥವಾ R, where R and R dash are same groups or different groups. This is a ketone. Where R and R dash are same groups or different groups. ಅರ್ಥ ಆಯ್ತಾ? This is the ketone. Undergo reduction in price of ನಾವು lithium aluminum hydride ಯೂಸ್ ಮಾಡೋಣ. Lithium aluminum hydride as a reducing agent. Is a reducing ಅಥವಾ ಸೋಡಿಯಂ ಬೋರೋಹೈಡ್ರೈಡ್ ಯಾವ್ದಾದ್ರು ಯೂಸ್ ಮಾಡಿ ಟು ಗಿವ್ RCOH R dash. What is this? 2 degree alcohol. 2 degree alcohol. ಅರ್ಥ ಆಗಿದೆಯಾ? ಅರ್ಥ ಆಯ್ತು? ಇಲ್ಲಿ ಹೆಚ್ಚು ಬರಬೇಕು ಸರ್, ಬ್ಯಾಲೆನ್ಸ್ ಆಗಿಲ್ಲ ತಾನೆ? H RCH OH R dash. ಅರ್ಥ ಆಯ್ತಾ? ವಾಟ್ ಇಸ್ ದಟ್? 2 degree ಆಲ್ಕೋಹಾಲ್. ಅಂದ್ರೆ ಕೀಟೋನ್ಸ್ ನ ರಿಡಕ್ಷನ್ ಮಾಡಿದ್ರೆ ಏನ್ ಫಾರ್ಮ್ ಆಗುತ್ತೆ? ಸೆಕೆಂಡರಿ ಆಲ್ಕೋಹಾಲ್ಸ್. ಏನಲ್ಲಿ ಸೆಕೆಂಡರಿ ಆಲ್ಕೋಹಾಲ್ಸ್. ಬೇಜಾನ್ ಎಕ್ಸಾಂಪಲ್ಸ್ ತಗೊಳ್ಳಿ. ಯು ಟೇಕ್ ಫಾರ್ ಎಕ್ಸಾಂಪಲ್ ಅಸಿಟೋನ್ CH3 C double bond O CH3 acetone. What is IUPAC name? Acetone ಕೂಡ ಕರೀಬಹುದು. ಅರ್ಥ ಆಯ್ತಾ? What is IUPAC name? 1 2 3 1 2 3, that is propane. All are single bonds ANE. The last E is replaced by 2 ONE. Propane 2 ONE ಅಥವಾ 2 propanone ONE. ಅರ್ಥ ಆಯ್ತಮ್ಮ? ಇದನ್ನು ಎತ್ಕೊಂಡು ಹೋಗಿ ಅಂಡರ್ಗೋ ರಿಡಕ್ಷನ್ ಇನ್ ಪ್ರೈಸ್ ಆಫ್ lithium aluminum hydride, a strong reducing agent, to give secondary alcohol, that is isopropyl alcohol. Inale isopropyl alcohol CH3 CH OH CH3, that is isopropyl alcohol. What is IUPAC name? Propane 2R. Inale propane 2R. ಅರ್ಥ ಆಯ್ತಾ? 2 ONE ನ 2 ಆಲ್ ಕನ್ವರ್ಟ್ ಮಾಡಿ. ಅಂದ್ರೆ ಏನು ಅರ್ಥ ಆಯ್ತಾ? ಕೀಟೋನ್ಸ್ ನ ಸೆಕೆಂಡರಿ ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಜನರಲ್ ರಿಯಾಕ್ಷನ್ ಎಕ್ಸಾಂಪಲ್. ಇನ್ನು ಒಂದು ಎಕ್ಸಾಂಪಲ್ ತಗೊಳ್ಳಿ. ಅಷ್ಟೊಂದು ಒಂದೇ ಅಲ್ಲ. ನೋಡಿ ಅಸ್ಟೋಫಿನೋನ್, ಬೇರೆ R and R dash ಸೇಮ್ ಗ್ರೂಪ್ಸ್ ತಗೊಂಡಿದೆ, ಡಿಫ್ರೆಂಟ್ ಗ್ರೂಪ್ಸ್ ಅಂತ ನೋಡೋಣ. ಅವೇ ನಿಮ್ಗೆ ಕೇಳ್ತಕ್ಕಂಥ NCERT ಅಲ್ಲಿ ಅದಿರಲ್ಲ. ಯಾವ್ದಲ್ಲಿ ಅಸ್ಟೋಫಿನೋನ್ ಅಂತ ನಾವು ಕೇಳ್ತಾನೆ. CET ನೀಟಲ್ಲಿ ಸ್ವಲ್ಪ ಲಾಜಿಕ್ ಉಪಯೋಗಿಸ್ಬೇಕಷ್ಟೇ. ಅರ್ಥ ಆಯ್ತಾ? ಯು ಟೇಕ್ ಅಸ್ಟೋಫಿನೋನ್ C6H5 C double bond O CH3. ಏನಿದು? ಅಸ್ಟೋಫಿನೋನ್ ಅಥವಾ ಇಲ್ಲಿ ಬೆಂಜಿನ್ ಬರೆಯೋಣ ಎಲ್ಲ ಒಂದು. ಅಂಡರ್ಗೋ ರಿಡಕ್ಷನ್ ಇನ್ ಪ್ರೈಸ್ ಆಫ್ lithium aluminum hydride. ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ? ಏನ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ? 1 ಫಿನೈಲ್, ಅರ್ಥ ಆಯ್ತು? ಎಥನಾಲ್. ನೋಡಿ C6H5 COH CH CH3 1 2 ರೂಟ್ ವರ್ಡ್. ಅರ್ಥ ಆಯ್ತಾ? ಎತ್ ರೂಟ್ ವರ್ಡ್ ಇಸ್ ಎತ್. ಒಂದನೇ ಕ್ವೆಶ್ಚನ್ ಫಿನಾಲ್ ಇದೆ. 1 phenyl ethanol. 1 phenyl is secondary, no? Because the OH group is attached to secondary carbon atom. That's a secondary. Secondary alcohol, that is
that is 1 phenyl ethanol. This is the ನಿಮಗೆ ಎನ್ಸಿಡೆಂಟ್ ಇಲ್ಲ ಇದು, ಬಟ್ ಪ್ರಾಕ್ಟೀಸ್ ಮಾಡಬೇಕು. ಡಿಫರೆಂಟ್ ಎಕ್ಸಾಮ್ಸ್ ಪ್ರಾಕ್ಟೀಸ್ ಮಾಡಿದಾಗ ಮರೀಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ದ ಸೆಕೆಂಡ್ ಒನ್, ದಟ್ ಈಸ್ ಬೈ ದ ಅಂದ್ರೆ ಆಲ್ಕೋಹಾಲ್ಸ್ ಪ್ರಿಪರೇಷನ್. ಸೆಕೆಂಡ್ ಒನ್ ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ, ಕೀಟೋನ್ಸ್ ರಿಡಕ್ಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಇದನ್ನ ಎಕ್ಸಾಂಪಲ್ಸ್ ಅರ್ಥ ಆಗಿದೆಯಾ? ಡೌಟ್ ಇಲ್ವಾ? ಅಲ್ಲಿಗೆ ಎರಡನೇ ಮೆಥಡ್ ಕೂಡ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್, ಡೌಟ್ ಇಲ್ಲ. ಅರ್ಥ ಆಯ್ತಾ? ಇದರಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಚೆನ್ನಾಗಿ ಓದ್ತಾರೆ. ಅರ್ಥ ಆಯ್ತು? ನೆಕ್ಸ್ಟ್ ದಟ್ ಈಸ್ ದ ಥರ್ಡ್ ಒನ್, ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. That is third one, by the reduction of carboxylic acids. By the reduction of carboxylic acids. ಈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಅಂದ್ರೆ ವಾಟ್ ಇಸ್ ಜನರಲ್ ಫಾರ್ಮುಲಾ? RCOOH ತಾನೆ? RCOOH. RCOOH. These are carboxylic acids. Carboxylic acid. ಅರ್ಥ ಆಯ್ತಾ? Undergo reduction in presence of strong reducing acid, lithium aluminum hydride ಅಥವಾ sodium borohydride. ಇಲ್ಲಿ ಮಸ್ಟ್ ಶುಡ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಆಸಿಡ್ ನ ರಿಡಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ದಟ್ ಈಸ್ ಇದು ಕೂಡ ಮತ್ತೆ ರಿಪಿಟೇಷನ್ ಆಗುತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಆವಾಗಲೇ ಡಿಸ್ಕಸ್ ಮಾಡಿದ್ರು ನೋಡ. ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಇಂಟು ಆಲ್ಕೋಹಾಲ್ಸ್, ಅವು ಮತ್ತೆ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ರಿಪಿಟೇಷನ್ ಆಗುತ್ತೆ. ಇದು ಕೂಡ ಮತ್ತೆ ರಿಪಿಟೇಷನ್ ಆಗುತ್ತೆ. ಆಡಿದ್ದೇನು ಸಲ ಆಡೋದಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿಬಿಟ್ರೆ ಈಸಿ ಇರುತ್ತೆ. ಅರ್ಥ ಆಯ್ತಾ? ಇದನ್ನ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಡಿಸ್ಕಸ್ ಮಾಡ್ತೀವಿ. ಆವಾಗಲೇ ಡಿಸ್ಕಸ್ ಮಾಡಿದ್ವಿ ನೋಡಿ, ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಇಂಟು ಆಲ್ಕೋಹಾಲ್ಸ್, ಪ್ರೈಮರಿ ಅಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಅದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಡಿಸ್ಕಸ್ ಮಾಡ್ತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇನ್ನು ನಾವು ಸರಿ ಓದ್ತೀವಿ ಇದನ್ನು. ಇಲ್ಲೋದ್ರೆ ಅಲ್ಲೋದಂಗಿಲ್ಲ, ಅಲ್ಲೋದ್ರೆ ಇಲ್ಲೋದಂಗಿಲ್ಲ. ಅರ್ಥ ಆಯ್ತಾ? ಅಂಡರ್ಗೋ reduction, that is in presence of lithium aluminum hydride ಅಥವಾ sodium borohydride. ಅರ್ಥ ಆಯ್ತಾ? ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ಸ್ ಟು ಗಿವ್ ಆಲ್ಕೋಹಾಲ್ಸ್. ಎಂತ ಆಲ್ಕೋಹಾಲ್ಸ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಪ್ರೈಮರಿ ಆಲ್ಕೋಹಾಲ್ಸ್. ಏನ್ ಹೇಳಿ? ಪ್ರೈಮರಿ ಆಲ್ಕೋಹಾಲ್ಸ್. ಅದು ಕೂಡ ಬರೀಬೇಡಿ. ಪ್ರೈಮರಿ ಆಲ್ಕೋಹಾಲ್ಸ್, that is RCH2OH plus H2O. ನೋಡಿ ಇಲ್ಲಿ ಎರಡು ಹೈಡ್ರೋಜನ್, 4 ಹೈಡ್ರೋಜನ್ಸ್, 2 ಹೈಡ್ರೋಜನ್ಸ್ ಇಲ್ಲಿ ಬಂದು ಸೇರ್ಕೊಡುತ್ತೆ. ಇನ್ನು 2 ಹೈಡ್ರೋಜನ್ಸ್ ಆಕ್ಸಿಜನ್ ತಗೊಂಡು ವಾಟರ್ ಹಾಕ್ಸಬೇಡ. ವಾಟ್ ಟೈಪ್ ಆಫ್ ಆಲ್ಕೋಹಾಲ್ ಇಟ್ ಈಸ್? ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಪ್ರೈಮರಿ ಆಲ್ಕೋಹಾಲ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ರಿಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ವಿ? ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೋಡಿಯಂ ಬೋರೋಹೈಡ್ರೈಡ್ ಯೂಸ್ ಮಾಡಬಹುದು. ಎಕ್ಸಾಂಪಲ್ಸ್ ಬರೀಬಹುದಾ? ಯು ಟೇಕ್ ಫಾರ್ಮಿಕ್ ಆಸಿಡ್ ಆರ್ ಅಸ್ಟಿಕ್ ಆಸಿಡ್ ತೊಗೊಳ್ಳೋಣ, ತಗೊಳ್ಳಿ, ನಿಮ್ ಇಷ್ಟ. ಫಾರ್ಮಿಕ್ ಆಸಿಡ್ ತಗೊಂಡ್ರೆ ಮೆಥನಾಲ್ ಫಾರ್ಮ್ ಆಗುತ್ತೆ, ಅಸ್ಟಿಕ್ ಆಸಿಡ್ ತಗೊಂಡ್ರೆ ಎಥನಾಲ್ ಫಾರ್ಮ್ ಆಗುತ್ತೆ, ಪ್ರೊಪನೋಯಿಕ್ ಆಸಿಡ್ ತಗೊಂಡ್ರೆ ಪ್ರೊಪನಾಲ್ ಫಾರ್ಮ್ ಆಗುತ್ತೆ, ಬುಟನೋಯಿಕ್ ಆಸಿಡ್ ತಗೊಂಡ್ರೆ ಬುಟನಾಲ್ ಫಾರ್ಮ್ ಆಗುತ್ತೆ ಅಷ್ಟೇ. ನಿಮಗೆ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ NCERT ಅಲ್ಲಿ. ಅಸ್ಟಿಕ್ ಆಸಿಡ್ ತಗೊಂಡು ನೀವು ಬೇರೆ ಬೇರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಟ್ರೈ ಮಾಡಿಬಿಡಿ, ಬರೀಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಎಕ್ಸಾಂಪಲ್, when acetic acid CH3COOH acetic acid undergo reduction in presence of lithium aluminum hydride as a reducing agent.
to give ethanol CH3 CH2 OH plus H2O. ಅರ್ಥ ಆಯ್ತಾ? ಏನಿಡ ಫಾರ್ಮಿಕ್ ಆಸಿಡ್ ತೊಗೊಳ್ಳಿ. ಅರ್ಥ ಆಯ್ತಾ? ಫಾರ್ಮಿಕ್ ಆಸಿಡ್ ತೊಗೊಂಡ್ರೆ ಏನು ಬರುತ್ತೆ? ಮೆಥನಾಲ್ ಫಾರ್ಮ್ ಆಗುತ್ತೆ. ಅಥವಾ ಯು ಟೇಕ್ ಪ್ರೊಪನೈಕ್ ಆಸಿಡ್ CH3 CH2 C double bond O OH ಪ್ರೊಪನೈಕ್ ಆಸಿಡ್ CH3 CH2 COH undergo reduction in presence of same lithium aluminum hydride as a reducing acid to give propanol plus H2O. ನಾರ್ಮಲ್ ಪ್ರೊಪನಲ್ ಬಂತ ಪ್ರೊಪನೈಕ್ ಆಸಿಡ್. ಆಗ ಫಾರ್ಮಿಕ್ ಆಸಿಡ್ ತಗೊಳ್ಳಿ, ಬೆಂಜೋಯಿಕ್ ಆಸಿಡ್ ತಗೊಳ್ಳಿ. ದಿಸ್ ಇಸ್ ದ by the reduction of carboxylic acids to give primary alcohols. ಅರ್ಥ ಆಯ್ತಾ? ಆಕ್ಚುಲಿ ನಾವು ಇದನ್ನು ಮಾಡಬೇಕಾದ್ರೆ ಈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ತಕ್ಕಂಥ ರೀಸನ್ ಇಂದ ನಾವು ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ಅದನ್ನ ನೋಟಲ್ಲಿ ಮಾತ್ರ ತಿಳ್ಕೊಂಡಿವಿ. ಯಾಕಪ್ಪ ಅಂದ್ರೆ ಈ ರೆಡ್ಯೂಸಿಂಗ್ ಏಜೆಂಟ್ಸ್ ಕಾಸ್ಟ್ಲಿ ಆಗಿರ್ತಕ್ಕಂಥ ರೀಸನ್ ಇಂದ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಪ್ರೈಮರಿ ಆಲ್ಕೋಹಾಲ್ಸ್ ಅಲ್ಲಿ ಹೆಂಗ್ ರಿಡಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ಹೆಂಗ್ ಮಾಡ್ತೀವಿ ಅಂದ್ರೆ, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡು ಆಲ್ಕೋಹಾಲ್ ಜೊತೆ, ಅರ್ಥ ಆಯ್ತಮ್ಮ, ಆಲ್ಕೋಹಾಲ್ ಜೊತೆ ಕಾರ್ಬಾಕ್ಸಿಲಿಕ್ ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಳ್ಳೋದು, ಆಲ್ಕೋಹಾಲ್ ಜೊತೆ ರಿಯಾಕ್ಷನ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಟು ಫಾರ್ಮ್ ಎನ್ ಎಸ್ಟರ್. To form ester. ಆ ಎಸ್ಟರ್ ನ undergo reduction to give an alcohol that is primary alcohol. ಅರ್ಥ ಆಯ್ತಾ? ಡಿಸ್ಕಸ್ ಮಾಡೋಣ. ವೆರಿ ಸಿಂಪಲ್. ನಾವಿವಾಗ ಈ ಒಂದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸ್ವಲ್ಪ ಕಾಸ್ಟ್ಲಿ ಆಗಿರ್ತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ, ನಾವು ಈ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಳ್ಳೋಣ. ಏನದು? RCOOH ಅಥವಾ RCOH. ಹಿಂಗೆ ಬರಬೇಕು ಅಂತ ಬಿಟ್ಟು ಏನಿಲ್ಲ, ಡೈರೆಕ್ಟ್ ಆಗಿ RCOOH ಅಂತ ತಗೊಂಡ್ಬಿಡಿ. undergo reaction with an alcohol. ಅರ್ಥ ಆಯ್ತಾ? H2O ಸಪರೇಟ್ ಆಗಿ ಎಸ್ಟರ್ ಫಾರ್ಮ್ ಆಗುತ್ತೆ. ಇಲ್ಲೇ ಎಸ್ಟರ್ ಫಾರ್ಮ್ ಆಗುತ್ತೆ. ಇಲ್ಲಿ OH, ಇಲ್ಲಿ H. Carboxylic acid can be dissociated into RCO minus and H plus then. ಇಲ್ಲಿ H plus, ಇಲ್ಲಿ OH. ಇಷ್ಟು ರಿಮೂವ್ ಆಗಿ R dash ಬಂದು ಸೇರ್ಕೊಡುತ್ತೆ ಟು ಫಾರ್ಮ್ ಎಸ್ಟರ್. RCOO R dash ಎಸ್ಟರ್ ಫಾರ್ಮ್ ಆಯ್ತಾ? ಎಸ್ಟರ್ ಫಾರ್ಮ್ ಆಯ್ತು. ಮೈನಸ್ H2O. ಅರ್ಥ ಆಯ್ತಾ? ಈ ಎಸ್ಟರ್ಗೆ ನಾವು ಹೈಡ್ರೋಜನ್ ರಿಡಕ್ಷನ್ ಮಾಡಿದ್ರೆ, ಇದನ್ನು ರಿಡಕ್ಷನ್ ಮಾಡಿದ್ರೆ, ಹೈಡ್ರೋಜನ್ ಅಡಿಷನ್ ಮಾಡ್ತಕ್ಕಂಥದ್ದು ರಿಡಕ್ಷನ್ ಮಾಡಿದ್ರೆ ಟು ಗಿವ್ ಆರ್, ನೋಡಿ ಆರ್ ಡ್ಯಾಶ್ OH ಸಪರೇಟ್ ಆಗತ್ತೆ. ಆರ್ ಡ್ಯಾಶ್ OH ಒಂದು H ತಗೊಂಡು, ಅರ್ಥ ಆಯ್ತಾ? RCH2O ಇನ್ನೊಂದು O ಇರ್ತದೆ OH. That is RCH2OH, that is 1 degree alcohol plus R dash OH. R dash OH ಮತ್ತೆ ಸಪರೇಟ್ ಆಗಿಬಿಟ್ಟು ಪ್ರೈಮರಿ ಆಲ್ಕೋಹಾಲ್ ಫಾರ್ಮ್ ಆಯ್ತು. ಇದು ನೋಟಲ್ಲಿ ತಿಳ್ಕೊಂಡಿದ್ವಿ ನೀವು. ಅರ್ಥ ಆಯ್ತಾ? ಯಾಕೆ ಹೇಳಿ ನಾವು ಈ ತರ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರೈಮರಿ ಆಲ್ಕೋಹಾಲ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಈ ರಿಯಾಕ್ಷನ್ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಹೈಲಿ ಎಕ್ಸ್ಪೆನ್ಸಿವ್ ಯಾವುದು ರಿಡ್ಯೂಸಿಂಗ್ ಏಜೆಂಟ್, ಯಾವುದು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಎ ಹೈಲಿ ಎಕ್ಸ್ಪೆನ್ಸಿವ್. ಹೆನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ದಟ್ ಈಸ್ ಆಲ್ಕೋಹಾಲ್ ಅಂಡ್ ಆಲ್ಕೋಹಾಲ್ ಜೊತೆಗೆ
ಎಸ್ಟರ್ ಕನ್ವರ್ಟ್ ಮಾಡಿಕೊಂಡು ಆ ಎಸ್ಟರ್ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಕನ್ವರ್ಟ್ ಮಾಡ್ತಕ್ಕಂಥ. ಅರ್ಥ ಆಗಿದೆಯಾ? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಎಕ್ಸ್ಪೆನ್ಸಿವ್ ರಿಯೇಜೆಂಟ್, ಹೆನ್ಸ್ ಫಸ್ಟ್ carboxylic acids are converted into esters that are on catalytic hydrogenation. Catalytic hydrogenation ಅಥವಾ catalytic reduction ಅಂತ ಕರೆಯೋಣ. Catalytic reduction to give primary alcohol. To give primary alcohol. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮಗೆ ಡಿಸ್ಕಸ್ ಮಾಡಿಲ್ಲ, ಬಟ್ ನಾವು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ದಟ್ ಈಸ್ CH3 COOH ಅಸ್ಟಿಕ್ ಆಸಿಡ್. ಇಲ್ಲಿ ಮೆಥನಾಲ್ ತಗೊಳ್ಳೋಣ. -H2 ಆಗಿ ದಟ್ ಈಸ್ CH3 COOCH3 ಮೀಥೈಲ್ ಅಸಿಟೇಟ್ ಫಾರ್ಮ್ ಆಯ್ತಾ? ಎಸ್ಟರ್ ಏನು ಹೇಳಿ? ಮೀಥೈಲ್ ಅಸಿಟೇಟ್, ಮೀಥೈಲ್ ಅಸಿಟೇಟ್. ಎಥನಾಲ್ ತಗೊಂಡ್ರೆ ಈಥೈಲ್ ಅಸಿಟೇಟ್ ಫಾರ್ಮ್ ಆಗುತ್ತೆ ಅಷ್ಟೇ, ಮತ್ತೆ ಎಥನಾಲ್ ಸಪರೇಟ್ ಆಗುತ್ತೆ. ಇದನ್ನ ಕ್ಯಾಟಲಿಟಿಕ್ ರಿಡಕ್ಷನ್ ಮಾಡಿದ್ರೆ ಅರ್ಥ ಆಯ್ತಾ? ಟು ಗಿವ್ CH3 CH2OH ethanol plus methanol is separated. Primary alcohol banta. This is an example. This is the reduction of carboxylic acids into primary alcohols. ಇದು ಮತ್ತೆ ರಿಪ್ಟೇಷನ್ ಆಗುತ್ತೆ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲೇ. ಅರ್ಥ ಆಗಿದೆಯಾ? ದಿಸ್ ಇಟ್ಸ್ ವೆರಿ ಸಿಂಪಲ್. Next, fourth one, that is the last preparation, very important, that is from Grignard reagent. Just important. Idhar mele CET NEET point of kuda ಜಾಸ್ತಿ ಇರುತ್ತೆ. From Grignard reagent. What is general formula for Grignard reagent? RMGX. From Grignard reagent ಇಂದ ನಾವು ಪ್ರಿಪೇರ್ ಮಾಡಬಹುದು. ಅರ್ಥ ಆಯ್ತಾ? ಏನು ಸರ್ ಪ್ರಿಪೇರ್ ಮಾಡ್ತಾರೆ Grignard reagents ಇಂದ? ವೆರಿ ಸಿಂಪಲ್. ಆಲ್ಡಿಹೈಡ್ಸ್ ಅರ್ಥ ಆಯ್ತಾ? undergo react with Grignard reagent. Aldehydes na undergo react with Grignard reagent to form an addition compound. That is intermediate compound, that is unstable compound, which undergo acid hydrolysis to give alcohols. ಅರ್ಥ ಆಯ್ತಾ? ಇಲ್ಲಿ ಜಾಸ್ತಿ ಟೈಮ್ಸ್ ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾಕೆ ಕ್ವಶನ್ ಅಪಿಯರ್ ಆಗುತ್ತೆ ಅಂದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. Grignard reagent ಜೊತೆಗೆ ಫಾರ್ಮಾಲ್ಡಿಹೈಡ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಫಾರ್ಮಾಲ್ಡಿಹೈಡ್, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫಾರ್ಮಾಲ್ಡಿಹೈಡ್? HCHO. Grignard reagent ಜೊತೆಗೆ ಫಾರ್ಮಾಲ್ಡಿಹೈಡ್ ಮಾತ್ರ ರಿಯಾಕ್ಟ್ ಮಾಡಿದ್ರೆ ಒಂದು ಅಡಿಷನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಆ ಅಡಿಷನ್ ಕಾಂಪೌಂಡ್ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ನಮಗೆ ಪ್ರೈಮರಿ ಆಲ್ಕೋಹಾಲ್ ಸಿಗತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ರೈಮರಿ ಆಲ್ಕೋಹಾಲ್ಸ್. ಅದೇ ಆಲ್ಡಿಹೈಡ್ಸ್ ಅಲ್ಲಿ ಅದರ್ ದನ್ ಫಾರ್ಮಾಲ್ಡಿಹೈಡ್ ಯಾವ ಆಲ್ಡಿಹೈಡ್ ತಗೊಳ್ಳಿ, ಯು ಟೇಕ್ ಅಸಿಟಾಲ್ಡಿಹೈಡ್, ಅರ್ಥ ಆಯ್ತಾ? ಯು ಟೇಕ್ ಪ್ರೊಪನಾಲ್ಡಿಹೈಡ್, ಯಾವುದೇ ಆಲ್ಡಿಹೈಡ್ ತಗೊಳ್ಳಿ ಅದರ್ ದನ್ ಫಾರ್ಮಾಲ್ಡಿಹೈಡ್ ಟು ಗಿವ್ ಸೆಕೆಂಡರಿ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ? Grignard reagent is same. ಫಾರ್ಮಾಲ್ಡಿಹೈಡ್ ಬಿಟ್ಟು ನಾವು ಅಸಿಟಾಲ್ಡಿಹೈಡ್ ಅದರ್ ದನ್ ಫಾರ್ಮಾಲ್ಡಿಹೈಡ್ ಯಾವ್ದಾರ ತಗೊಳ್ಳಿ, ನೀವು ಪ್ರೊಪನಾಲ್ಡಿಹೈಡ್, ಬ್ಯುಟನಾಲ್ಡಿಹೈಡ್, ಪೆಂಟನಾಲ್ಡಿಹೈಡ್ ಯಾವ್ದಾರ ತಗೊಳ್ಳಿ, ಬೆಂಜೋಆಲ್ಡಿಹೈಡ್ ಯಾವ್ದು ತಗೊಳ್ಳಿ. ಅರ್ಥ ಆಯ್ತಾ? ಅದರ್ ದನ್ ಫಾರ್ಮಾಲ್ಡಿಹೈಡ್ ನಾವು ಯಾವ ಆಲ್ಡಿಹೈಡ್ ತಗೊಂಡ್ರು ಸಹ ನಮಗೆ ಫಸ್ಟ್ ಒಂದು ಅಡಿಷನ್ ಕಾಂಪೌಂಡ್ ಆಗುತ್ತೆ Grignard reagent ಜೊತೆಗೆ, ಮತ್ತೆ ಅದನ್ನು ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ 2 ಡಿಗ್ರಿ ಆಲ್ಕೋಹಾಲ್, ದಟ್ ಇಸ್ ಸೆಕೆಂಡರಿ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ಕೀಟೋನ್ಸ್ ತಗೊಂಡ್ರೆ Grignard reagent ಜೊತೆಗೆ ಫಸ್ಟ್ ಒಂದು ಅಡಿಷನ್ ಕಾಂಪೌಂಡ್ ಆಗುತ್ತೆ, ದಟ್ ಆನ್ ಆಸಿಡ್ ಹೈಡ್ರೋಲಿಸಿಸ್ ಟು ಗಿವ್ ಟೆರ್ಷಿಯರಿ ಆಲ್ಕೋಹಾಲ್ಸ್. ಲೆಂತಿಯೇ ಇದೆ, ಬಟ್ ತುಂಬಾ ಲಾಜಿಕಲ್ ನೀವು ಯೋಚನೆ ಮಾಡಿದ್ರೆ ತುಂಬಾ ಈಸಿ. ಅರ್ಥ ಆಯ್ತಾ? ಅಲ್ಲಿಗೆ Grignard reagent ನ
ಓನ್ಲಿ ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಒಂದು ಅಡಿಷನ್ ಕಾಂಪೌಂಡ್ ಸಿಗುತ್ತೆ. ಅದನ್ನ ಎತ್ಕೊಂಡೋಗಿ ನಾವು ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಸೇಮ್ ರಿಯಾಕ್ಷನ್ ನಾವು ಫಾರ್ಮಾಲ್ಡಿಹೈಡ್ ಬಿಟ್ಟು ಅದರ್ ಫಾರ್ಮಾಲ್ಡಿಹೈಡ್ ಯಾವುದೇ ಆಲ್ಡಿಹೈಡ್ ತಗೊಳ್ಳಿ, ಅಡಿಷನ್ ಕಾಂಪೌಂಡ್ ಸಿಗುತ್ತೆ, ಅದನ್ನ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಅರ್ಥ ಆಯ್ತಾ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ಅದೇ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ನಾವು ಕೀಟೋನ್ಸ್ ತಗೊಂಡ್ರೆ ಒಂದು ಅಡಿಷನ್ ಕಾಂಪೌಂಡ್ ಸಿಗುತ್ತೆ, ಅದನ್ನು ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಟೆರ್ಷಿಯರಿ ಆಲ್ಕೋಹಾಲ್ ಸಿಗುತ್ತೆ. ಬೇಜಾನ್ ಎಕ್ಸಾಂಪಲ್ಸ್ ಬರೀಬಹುದು. ಜನರಲ್ ರಿಯಾಕ್ಷನ್ ಫಸ್ಟ್ ಬರೆಯೋಣ. ಅರ್ಥ ಆಯ್ತಾ? ನೋಡಿ ಇಲ್ಲಿ RMgX. What is this? Grignard reagent. Grignard reagent undergo reaction with formaldehyde. HCHO. Formaldehyde ತಾನೆ ಇದೆ. Grignard reagent. To give an addition compound. To give an addition compound. ಮರಿಬೇಡಿ. ಹೆಂಗೆ ಅಡಿಷನ್ ಆಗತ್ತೆ ಅಂದ್ರೆ, we know that there is a double bond in between the carbon and oxygen. That is carbonyl group ಅಂತ ಕರೀತೀವಿ. ಈ carbonyl group ಅಲ್ಲಿ oxygen is more electronegative than carbon. Hence, the shared pair of electrons moves towards more electronegative oxygen. ಅರ್ಥ ಆಯ್ತಾ? ಈ RMgX ನೋಡ, ಆರ್ ಬಂದು ಅರ್ಥ ಆಯ್ತಾ ಇಲ್ಲಿ ಅಟ್ಯಾಚ್ ಆಗತ್ತೆ ಸಿಗೆ, ಈ ಓಗೆ MgX ಬಂದು ಅಟ್ಯಾಚ್ ಆಗುತ್ತೆ, OMgX ಆಗುತ್ತೆ. ಅರ್ಥ ಆಯ್ತು? ನೋಡಿ ಇಲ್ಲಿ ಸಿ ಹಂಗೆ ಬರೀರಿ, H R ಏನಿದೆ OMgX. ಅರ್ಥ ಆಗಿದೆಯಾ? ನೋಡಿ ಇಲ್ಲಿ ಒಂದು ಅಡಿಷನ್ ಕಾಂಪೌಂಡ್ ಇದು, ಅಡಿಷನ್ ಪ್ರಾಡಕ್ಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇದು ಯಾವತ್ತು ಮೈನಸ್ ಆಗತ್ತೆ, ಇದು ಪ್ಲಸ್ ಆಗತ್ತೆ. ಈ ಪ್ಲಸ್ ಪಾರ್ಟ್ ಹೋಗ್ಬಿಟ್ಟು O ಮೈನಸ್ ಅಟ್ಯಾಚ್ ಆಗುತ್ತೆ, ಈ ಮೈನಸ್ ಬಂದು ಪ್ಲಸ್ ಪಾರ್ಟ್ ಬಂದು ಅಟ್ಯಾಚ್ ಆಗುತ್ತೆ, ಕಾರ್ಬನ್ ಬಂದು ಅಟ್ಯಾಚ್ ಆಗುತ್ತೆ. ಅಡಿಷನ್ ಕಾಂಪೌಂಡ್. ಅರ್ಥ? ಇಟ್ಸ್ ಅನ್ಸ್ಟೇಬಲ್ ಕಾಂಪೌಂಡ್. ವಿಚ್ ಆನ್ ಆಸಿಡ್ ಹೈಡ್ರೋಲಿಸಿಸ್? Which are acid hydrolysis? H3O plus. Which are acid hydrolysis? ಅಥವಾ H2O bar H plus ಐಸಿಂಗ್ ಅಂತ ಬರುತ್ತೆ. Acid hydrolysis to give ನೋಡಿ ಇಲ್ಲಿ RCH2OH. ಅರ್ಥ ಆಯ್ತಾ? RCH2OH. What type of alcohol it is? Primary alcohol. ಪ್ಲಸ್ ಇದರಲ್ಲಿ H ಬಂದ್ಬಿಟ್ರೆ ಇನ್ನು OH ಇರುತ್ತದೆ. ಅರ್ಥ ಆಯ್ತಾ? ಆ OH ನೋಡಿ ಇಲ್ಲಿ MgXOH. OH ಇಲ್ಲಿಂದ ಬಂತು, ಆಸಿಡ್ ಹೈಡ್ರೋಲಿಸಿಸ್ H2O ಇಂದ ಬಂತು. ಇಸ್ ಅ ಬೈ ಪ್ರಾಡಕ್ಟ್. ಇದನ್ನ ಬೇಕಾದ್ರೆ ಹೆಂಗೋ ಬರೀರಿ, MgOHX ಇಲ್ಲ ಬಂತು, ಹಿಂಗೆ ಬರ್ತದೆ, ಹಿಂಗೆ ಬರ್ತದೆ. ವಾಟ್ ಟೈಪ್ ಆಫ್ ಆಲ್ಕೋಹಾಲ್ ಇಸ್ ಫಾರ್ಮ್ಡ್? ಪ್ರೈಮರಿ ಆಲ್ಕೋಹಾಲ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಬರೆಯೋಣ. CH3 ಕೊಡೋಣ. Mg X ಯಾವ್ದು ಕೊಡೋಣ? Cl Br IU ಯಾವ್ದು ಕೊಡೋಣ? Br ಕೊಡೋಣ, ನಿಮ್ಮಿಷ್ಟ. ಅರ್ಥ ಆಯ್ತಾ? ಏನಿದು? ಮೆಥೈಲ್ ಮೆಗ್ನೀಷಿಯಂ ಬ್ರೋಮೈಡ್. Grignard reagent. ಮೆಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ undergo reacts with the formaldehyde. Formaldehyde. ಅರ್ಥ ಆಯ್ತಾ? To give an addition compound. To give an addition compound MgBrCH3. ಅರ್ಥ ಆಯ್ತಾ? ಇದಕ್ಕೊಂದು ಇದಾಕಿ ಅರ್ಥ ಆಯ್ತಾ? ಇದನ್ನೇನು ಮಾಡೋಣ? ಆಸಿಡ್ ಹೈಡ್ರೋಲಿಸಿಸ್ ಮಾಡೋಣ.
ಏನ್ ಫಾರ್ಮ್ ಆಗುತ್ತೆ CH3CH2OH ಅಂದ್ರೆ ಎಥನಾಲ್ CH3CH2OH ಪ್ಲಸ್ ಏನ್ ಬೈ ಪ್ರಾಡಕ್ಟ್ MgBrOH ಅಂತ ಅವನು ಒಂದು ಮಾರ್ಕಲ್ಲಿ ಈ ತರ ಕೇಳ್ತಾನೆ. ನೇಮ್ ದ ಫೈನಲ್ ಪ್ರಾಡಕ್ಟ್ ಈಸ್ ಫಾರ್ಮ್. ನೇಮ್ ದ ಫೈನಲ್ ಪ್ರಾಡಕ್ಟ್ ಈಸ್ ಫಾರ್ಮ್ when methyl magnesium bromide ಅಥವಾ chloride reacts with formaldehyde followed by hydrolysis. methyl magnesium bromide ನ ಅಥವಾ chloride ನ ಅಥವಾ iodide ನ ಇಲ್ಲಿ ಬಿಆರ್ ಇರಬೇಕು ಅಂತ ಹೇಳಿಲ್ಲ, ಯಾವ್ದಾದ್ರು ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಮಾಡಿ ಅದನ್ನ ಮತ್ತೆ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಫೈನಲ್ ಪ್ರಾಡಕ್ಟ್ ಏನ್ ಬರುತ್ತೆ ಅಂದ್ರೆ ಏನ್ ಬರೀತೀರ? ಎಥನಾಲ್. ಏನಿಲ್ಲ ಎಥನಾಲ್, ಇಟ್ ಇಸ್ ಪ್ರೈಮರಿ ಆಲ್ಕೋಹಾಲ್. ಜನರಲ್ ಕೇಳಿದ್ರೆ ಪ್ರೈಮರಿ ಆಲ್ಕೋಹಾಲ್ ಬರೀರಿ, ಇಲ್ಲ ಒಂದು ಎಕ್ಸಾಂಪಲ್ಸ್ ಅಂತ ಕೇಳಿದ್ರೆ ಅದೇ ಬರುತ್ತೆ, ಏನ್ ಬರುತ್ತೆ ಅಂತ. ಇವಾಗ ನಾನು ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತಗೊಂಡ್ರೆ ಎಥನಾಲ್ ಆಯ್ತು. ನಾನು ಇವಾಗ ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತಗೊಳ್ತೀವಿ, ಪ್ರೊಪನಾಲ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ನೀವು NCERT ನೀವು ಬರೀಬೇಕು, ಅವಾಗ ನೀವು ಪರ್ಫೆಕ್ಟ್ ಆಗ್ತಕ್ಕಂಥದ್ದು. ಕೆಮಿಸ್ಟ್ರಿಯಲ್ಲಿ ನೀವು ಸಿಲೆಬಸ್ ಅಲ್ಲಿ ಏನಿದೆಯೋ ಅದಕ್ಕೆ ಸ್ಟಿಗಾನ್ ಆಗ್ಬಿಟ್ರೆ ನೀವು ಸಾಧನೆ ಮಾಡಲ್ಲ. ನೀವು ಒಂದು ಎಕ್ಸಾಂಪಲ್ಗೆ NCERT ಇತ್ತಂದ್ರೆ ನೀವು 2 ಎಕ್ಸಾಂಪಲ್ಸ್ ಬರೀಬೇಕು, ಆವಾಗ ನೀವು ಪರ್ಫೆಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಇವಾಗ ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಅಥವಾ ಬ್ರೋಮೈಡ್ ಬದಲು ಅಯೋಡೈಡ್ ಕ್ಲೋರೈಡ್ ತಗೊಂಡ್ರೆ ಸೇಮ್ ಪ್ರಾಡಕ್ಟ್. ಇವಾಗ ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಒಂದು ಎಕ್ಸಾಂಪಲ್ ಬರೀ, ಪ್ರೈಮರಿ ಆಲ್ಕೋಹಾಲ್ ಫಾರ್ಮ್ ಆಗ್ತಕ್ಕಂಥದ್ದು. ಅದೇ ಅದರ್ ದ್ಯಾನ್ ದಿಟ್ ಫಾರ್ಮಾಲ್ಡಿಹೈಡ್ ಯಾವ್ದಾದ್ರು ತಗೊಳ್ಳಿ ಸೆಕೆಂಡರಿ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಯಾವ ಆಲ್ಡಿಹೈಡ್ ತಗೊಳ್ಳಿ ಸೆಕೆಂಡರಿ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಬರೀ ವೆರಿ ಸಿಂಪಲ್. Renaud reagent when it is reacts with acetaldehyde ಅಥವಾ ಜನರಲ್ R-OH. ಅರ್ಥ ಆಯ್ತಾ? ಏನದು? R- is any alkyl group, ಹೈಡ್ರೋಜನ್ ಅದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು acetaldehyde ಅಂತ ಕೊಟ್ಬಿಡೋಣ, ನೋ ಪ್ರಾಬ್ಲಮ್. acetaldehyde to give an addition compound, that is CH3CHO MgX. ಅರ್ಥ ಆಯ್ತಾ? R' ಅದು R ಸರಿ. ಈ CH ಹೆಂಗಿದೆ ತಾನೆ, ಇಲ್ಲ R ತಗೊಳ್ಳೋದು. ಇಲ್ಲಿ ಬೇಕಾದ್ರೆ ಎಕ್ಸಾಂಪಲ್ CH ತಗೊಂಡ್ರೆ ಅಲ್ಲಿ CH ಕೊಡ್ತೀವಿ. ಅರ್ಥ ಆಯ್ತಾ? ವಿಚ್ ಆನ್ ಆಸಿಡ್ ಹೈಡ್ರೋಲಿಸಿಸ್. ಏನ್ ಫಾರ್ಮ್ ಆಗುತ್ತೆ? CH3C ಅರ್ಥ ಆಯ್ತಾ? CH ಅರ್ಥ ಆಯ್ತಾ? R-OH ಏನಿದೆ? ಸೆಕೆಂಡರಿ ಆಲ್ಕೋಹಾಲ್. 2 degree alcohol ತಾನೆ ಇದೆ. Where R is alkyl group, not hydrogen. ಹೈಡ್ರೋಜನ್ ಅಂದ್ರೆ ಫಾರ್ಮಾಲ್ಡಿಹೈಡ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಇಲ್ಲಿ where R is any alkyl group, ಇಲ್ಲಿ ಹೈಡ್ರೋಜನ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಪ್ಲಸ್ ಏನಾಗುತ್ತೆ? MgX-OH ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲೇ ಬರ್ದ್ಬಿಡ್ತೀನಿ ಎಕ್ಸಾಂಪಲ್. Where R is CH ತಗೊಳ್ಳೋಣ, where X is I ತಗೊಳ್ಳೋಣ, ಮೀಥೈಲ್ ಮೆಗ್ನೀಷಿಯಂ ಅಥವಾ ಕ್ಲೋರೈಡ್ ತಗೊಳ್ಳಿ. ಏನಾಯ್ತು? ಮೀಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಏನಾಯ್ತು? R is CH3, where X is I. Acid R is CH3. What is this alcohol? Isopropyl alcohol ಅಥವಾ propane to all, where X is highest difference. ಒಂದು ಎಕ್ಸಾಂಪಲ್, ಇವಾಗ ಮೀಥೈಲ್ ಮೆಗ್ನೀಷಿಯಂ ಅಯೋಡೈಡ್ ತಗೊಂಡ್ರೆ ಅಸಿಟಲ್ಡೈಡ್ ತಗೊಳ್ಳಿ. ಈಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಅಸಿಟಲ್ಡೈಡ್ ತಗೊಳ್ಳಿ, ಏನಾಗುತ್ತೆ?
ಬ್ಯೂಟೇನ್ ಟು ಆಲ್ ಅಲ್ವಾ, ಈಥೈಲ್ ಅವಾಗ ಇಲ್ಲಿ ಈಥೈಲ್ ಗ್ರೂಪ್ ಅರ್ಥ ಇಲ್ಲ ನೋಡಿದ್ರಿ. ಇವಾಗ ಇಲ್ಲಿ ಈಥೈಲ್ ಗ್ರೂಪ್ ತಗೊಳ್ಳಿ, ಇಲ್ಲೇ ಬರೀಬಹುದು ಎಕ್ಸಾಂಪಲ್ಸ್. ಈಥೈಲ್ ಮೆಗ್ನೀಷಿಯಂ ಕ್ಲೋರೈಡ್ ತಗೊಳ್ಳಿ, ಇವಾಗ ಐಡೈಡ್ ಬಂದು ಅರ್ಥ ಆಯ್ತಾ. ಇಲ್ಲೇನಾಯ್ತು, ಅಸ್ಟಲ್ಡೇಟ್ ಜೊತೆಗೇನೆ ಸೇಮ್ CH2 CH3 ಅಡಿಷನಲ್ ಕಾಂಪೌಂಡ್ ಆಯ್ತಾ. ಇವಾಗ ಏನಾಯ್ತು ಇಲ್ಲಿ CH2 CH3 1 2 3 4 ಬ್ಯೂಟೇನ್ ಟು ಆಲ್ ಆಗಲಿಲ್ಲ. ಇಲ್ಲಿ Cl ಅಷ್ಟೇ ಡಿಫರೆನ್ಸ್, ಅರ್ಥ ಆಯ್ತಾ. ಇಲ್ಲಿ Cl ಅಷ್ಟೇ ಅಲ್ಲವಾ. ದಿಸ್ ಈಸ್ ವೆನ್ ethyl magnesium chloride reacts with ascordiate, ಅಂದ್ರೆ ಅದರ್ ದನ್ ಫಾರ್ಮಾಲ್ಡಿಹೈಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ಫಾರ್ಮ್ ಅದು 2 ಡಿಗ್ರಿ ತಾನೆ ಇದು. ಇದೇ ನಿಮಗೆ ಈ ಎಕ್ಸಾಂಪಲ್ ತಗೊಂಡೇನಿಲ್ಲ ನಿಮಗೆ NCERT ಇಲ್ಲಿ. ನೀವು ಡಿಫ್ರೆಂಟ್ ಎಕ್ಸಾಂಪಲ್ಸ್ ಟ್ರೈ ಮಾಡಿದ್ರೇನೆ ಅವಾಗ ನೀವು ಪರ್ಫೆಕ್ಟ್ ಆದಂಗೆ. ಅರ್ಥ ಆಗಿದೆಯಾ. ಅಲ್ಲಿಗೆ ಅದರ್ ದ್ಯಾನ್ ಫಾರ್ಮಾಲ್ಡಿಹೈಡ್ ಯಾವುದೇ ಆಲ್ಡಿಹೈಡ್ ತಗೊಳ್ಳೆ ಸೆಕೆಂಡರಿ ಆಲ್ಕೋಹಾಲ್. ಅಷ್ಟೊಂದು ಇಲ್ಲಿ ಪ್ರೊಪನಾಲ್ಡಿಹೈಡ್ ತಗೊಳ್ಳೋಣ, ಅವಾಗ ಕೂಡ ಸಪ್ರೇಟ್, ಅದು ಕೂಡ ಎರಡು ಎಕ್ಸಾಂಪಲ್ಸ್ ಬರೀರಿ. ಪ್ರೊಪನಾಲ್ಡಿಹೈಡ್ ತಗೊಂಡು ಮಿಥೈಲ್ ಮೆಗ್ನೀಷಿಯಂ ಹೈಡ್ರೈಡ್ ತಗೊಳ್ಳಿ, ಅಥವಾ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಪ್ರೊಪನಾಲ್ಡಿಹೈಡ್ ತಗೊಳ್ಳಿ, ಸೇಮ್ ಅದೇ ನೀವು ಎಕ್ಸಾಂಪಲ್ಸ್ ಬರೆದ್ರೆ ಡಿಫ್ರೆಂಟ್. ನೀವು ಒಂದು ಕೊಟ್ಟಿದ್ರೆ ನೀವು ಎರಡು ಥಿಂಕ್ ಮಾಡಬೇಕು, ಅರ್ಥ ಆಯ್ತಾ. ನೆಕ್ಸ್ಟ್ ಸೇಮ್ ಗ್ರಿಗ್ನೋಡ್ ರಿಯೇಜೆಂಟ್ ಇಂದಾನೆ ಕೀಟೋನ್ಸ್ ತಗೊಳ್ಳೋಣ. ವೆನ್ ಗ್ರಿಗ್ನೋಡ್ ರಿಯೇಜೆಂಟ್ in general formula RMgX, when it is reacts with ketone, in ketone R C double bond O R dash, ಅಥವಾ ಇಲ್ಲಿ R dash ಇಲ್ಲಿ R double dash ಕೂಡ ಹಾಕಿದ್ರೆ R ತಗೊಂಡಿರ್ತಾನೆ ketone ಇದು. You will not react it to give an addition compound, that is R R C. ನಾನು ಒಂದು ಕೆಲಸ ಮಾಡ್ತೀನಿ, ಕೀಟೋನ್ ನಾನು ಹಿಂಗೆ ಬರ್ಕೊಳ್ಳ ಏನಿಲ್ಲ, ಡಬಲ್ ಬಾಂಡ್ ಹಿಂಗೆ ಬರ್ಕೊಳ್ತೀನಿ, R ಡಬಲ್ ಡ್ಯಾಶ್ ಅಂತ ತಗೊಂಡಿದ್ದೀನಿ ಅಷ್ಟೇ. ಎಲ್ಲ ಒಂದೇ, ಬಟ್ ಬರ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀನಿ ಅಷ್ಟೇ. R ಡ್ಯಾಶ್ R ಡಬಲ್ ಡ್ಯಾಶ್ ಹೆಂಗೆ ಇದೆ, ಇದು R O MgX, ಅರ್ಥ ಆಯ್ತಾ. Which on acid hydrolysis, that is H3O plus, which on acid hydrolysis ಅಥವಾ H2O bar H plus ಆಯ್ತಲ್ಲ, undergo acid hydrolysis to give ಏನಾಗುತ್ತೆ tertiary alcohols, that is COH R double dash R dash R. What is this? Tertiary alcohol. What is a byproduct? Byproduct N plus MgXOH. ಅರ್ಥ ಆಗಿದೆಯಾ. ದಿಸ್ ಜನರಲ್ ರಿಯಾಕ್ಷನ್. ಈ ಜನರಲ್ ರಿಯಾಕ್ಷನ್ ಬರೀರಿ. ಗ್ರಿಗ್ನೋಡ್ ರಿಯೇಜೆಂಟ್, ಕೀಟೋನ್, ಅಡಿಷನ್ ಕಾಂಪೌಂಡ್, ಏನಿದೆ ಟೆಸ್ಟ್ ಆಲ್ಕೋಹಾಲ್. ಅರ್ಥ ಆಗಿದೆ. ಇದಕ್ಕೆ ಎಕ್ಸಾಂಪಲ್ ಬರೆಯೋಣ. ವೆರಿ ಸಿಂಪಲ್ ಎಕ್ಸಾಂಪಲ್. ವೆರ್ ಆರ್ ಈಸ್ ಏನು ಕೊಡೋಣ, CH3 ಕೊಡಿ. ವೆರ್ ಎಕ್ಸ್ ಈಸ್ Cl ಕೊಡೋಣ, ಕೊಡಿ ಮಿಥೈಲ್ ಮೆಗ್ನೀಷಿಯಂ ಕ್ಲೋರೈಡ್. ಇಲ್ಲಿ ವೆರ್ ಆರ್ ಡ್ಯಾಶ್ ಇಸ್ CH3 ಕೊಡಿ, ಇಲ್ಲಿ ವೆರ್ ಆರ್ ಡ್ಯಾಶ್ ಇಸ್ CH3 ಕೊಡಿ. ಏನದು ಅಸಿಟೋನ್. ಮಿಥೈಲ್ ಮೆಗ್ನೀಷಿಯಂ ಕ್ಲೋರೈಡ್ reacts with acetone to give an addition compound. ಏನಿಲ್ಲ CH3 X ಯಾವುದು Cl ಅಷ್ಟೇ ತಾನೆ. ಅದನ್ನು ಆಸಿಡ್ ಹೈಡ್ರಾಲಿಸಿಸ್ ಮಾಡೋಣ. ಏನಾಯ್ತಾ, ಟೆರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, CH3 ಟೆರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ 3 ಡಿಗ್ರಿ ಆಲ್ಕೋಹಾಲ್ ತಾನೆ ಇದು, ಪ್ಲಸ್ Cl ಇದು ಅಂತ. ದಿಸ್ ಎಕ್ಸಾಂಪಲ್. ಇವಾಗ ಈಥೈಲ್ ಗ್ರೂಪ್ ತಗೋ, ಇಲ್ಲೂ ಈಥೈಲ್ ಗ್ರೂಪ್ ಆಗುತ್ತೆ, ಇಲ್ಲೂ ಈಥೈಲ್ ಗ್ರೂಪ್ ಆಗುತ್ತೆ ಅಷ್ಟೇ. ಇನ್ನೊಂದು ಎಕ್ಸಾಂಪಲ್ ಬರೀ. ಅರ್ಥ
ಸಿಂಪಲ್ ವೆರಿ ಸಿಂಪಲ್. ನೀವು ಹೇಳ್ತಾರೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಟ್ರೈ ಮಾಡಿದ್ರೆ ನೋಟ್ಸ್ ತಗೊಂಡು ನಾವು ನೋಟ್ಸಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ಅದು ಆವಾಗದೇ ಇನ್ನೂ ಎಕ್ಸಾಂಪಲ್ ಟ್ರೈ ಮಾಡಿದ್ರೆ ಆವಾಗ ನೀವು ಪರ್ಫೆಕ್ಟ್ ಆದಂಗೆ. ದಟ್ಸ್ ಆಲ್ ದಿಸ್ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ 4 ಮೆಥಡ್ಸ್. ಯಾವ್ಯಾವ 4 ಮೆಥಡ್ಸ್? ಫ್ರಮ್ ಆಲ್ಕೀನ್ಸ್ ಇಂದ ಒಂದು, ಆಲ್ಕೀನ್ಸ್ ಇಂದ 2 ಮೆಥಡ್ಸ್ ಇದಾವೆ, ಅರ್ಥ ಆಯ್ತಾ? ಮತ್ತೆ ಬೈ ದ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಬೈ ದ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಮತ್ತೆ ಫ್ರಮ್ ಗ್ರೀನ್ವುಡ್ ರಿಯೇಜೆಂಟ್. ಅರ್ಥ ಆಯ್ತಾ? ಅವನು 1 ಮಾರ್ಕ್ಸ್ ಕೇಳ್ತಾನೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾನೆ. ಇದ್ರ ಮೇಲೆ ಜಾಸ್ತಿ ಟೈಮ್ಸ್ ರಿಪೀಟೆಡ್ ಕ್ವಶನ್. ನೇಮ್ ದ ಫೈನಲ್ ಪ್ರಾಡಕ್ಟ್ ಈಸ್ ಫಾರ್ಮ್ when methyl magnesium chloride undergo reacts with acetone followed by hydrolysis. ಏನು ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ನೋಡಿದ್ರಿ, ಮಿಥೈಲ್ ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಥವಾ ಅಯೋಡೈಡ್ ಅಸಿಟೋನ್ ಜೊತೆಗೆ ರಿಯಾಕ್ಟ್ ಮಾಡಿ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಏನು ಸಿಗುತ್ತೆ? ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ನೇಮ್ ದ ಪ್ರಾಡಕ್ಟ್ ನೇಮ್ ದ ಆಲ್ಕೋಹಾಲ್ ಅಂತ ಕೇಳ್ಬೋದು. ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಕೇಳಿದ್ರೆ ಪರ್ಟಿಕ್ಯುಲರ್ ಬರೀಬೇಕು. ಜನರಲ್ ಆಗಿ ಕೇಳಿದ್ರೆ ಜನರಲ್ ಆಗಿ ಟೆರ್ಷಿಯರಿ ಆಲ್ಕೋಹಾಲ್ 3 ಡಿಗ್ರಿ ಆಲ್ಕೋಹಾಲ್ ಅಂದ್ರೆ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಿಫರೆಂಟ್ ಏನೂ ಇಲ್ಲ. ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿಬಿಟ್ರೆ ನೀವು ಸಿಲೆಬಸ್ ಬಿಟ್ಟು ಬೇರೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ನಿಮ್ಮ ಸಿಲೆಬಸ್ ಸಂಬಂಧಪಟ್ಟಿದ್ದೆ NCERT ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಬಿಟ್ಟು ಬೇರೆ ಕೇಳ್ಬೋದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಆವತ್ತಿನ ಸಿಲೆಬಸ್ ಆವತ್ತು ಪರ್ಫೆಕ್ಟ್ ಆಗಿಬಿಡಿ, ಈ ಸಾಧ್ಯನೇ ಇಲ್ಲ, ತಪ್ಪಿಸ್ಕೊಳ್ಳೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅರ್ಥ ಆಯ್ತಾ ದಟ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಡಿಸ್ಕಸ್ ಮಾಡಿ ಕೆಮಿಕಲ್ ಪ್ರಾಪರ್ಟೀಸ್ ಸ್ಟಾರ್ಟ್ ಮಾಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಮತ್ತೆ ಅದು 2 ಕ್ಲಾಸಸ್ ಅಲ್ಲಿ ಐ ಥಿಂಕ್ ವಿಲ್ ಫಿನಿಶ್ ದಟ್ ಆಲ್ಕೋಹಾಲ್ಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.